ಹಾಯ್ ಫ್ರೆಂಡ್ಸ್, ನೀವು ಇಂಡಿಯನ್ ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರ KYC ನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನ ಇಂಡಿಯನ್ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಾ ಇರೋರಿಗೆ ಆಲ್ರೆಡಿ ಈ ತರ SMS ಬಂದಿರುತ್ತೆ KYC ನ ಕಂಪ್ಲೀಟ್ ಮಾಡಿ ಅಂತ. ನೀವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಿಮಗೆ ಡೊಮೆಸ್ಟಿಕ್ ರೇಟ್ ಅಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ, ಕಮರ್ಷಿಯಲ್ ರೇಟ್ ಅಲ್ಲಿ ತಗೊಬೇಕಾಗತ್ತೆ. ಅದೇ ರೀಸನ್ ಗೆ ವಿಡಿಯೋನ ಮಾಡ್ತಾ ಇರೋದು. ಫ್ರೆಂಡ್ಸ್, ಈಗ ಇಂಡಿಯನ್ ಗ್ಯಾಸ್ KYC ವೆರಿಫಿಕೇಶನ್ ನ ಕಂಪ್ಲೀಟ್ ಮಾಡಕ್ಕೆ ಮೊದಲನೇದಾಗಿ ನೀವು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ನ ಓಪನ್ ಮಾಡಿ, ಐಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಆಪ್ ಸ್ಟೋರ್ ನ ಓಪನ್ ಮಾಡಿ, ಎರಡು ಆಪ್ ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ನಾವು ಈ KYC ವೆರಿಫಿಕೇಶನ್ ನ ಆಧಾರ್ ಕಾರ್ಡ್ ವಿತ್ ಫೇಸ್ ಯೂಸ್ ಮಾಡ್ಕೊಂಡು ವೆರಿಫಿಕೇಶನ್ ನ ಮಾಡ್ತಾ ಇರೋದ್ರಿಂದ ಮೊದಲನೇದಾಗಿ ನಾವು ಆಧಾರ್ ಫೇಸ್ ID ಆಪ್ ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇಲ್ಲಿ ಸರ್ಚ್ ಅಲ್ಲಿ ಆಧಾರ್ ಫೇಸ್ ID ಅಂತ ಕೊಡಿ. ನೋಡಿ, ಇಲ್ಲಿ ಸಿಗ್ತಾ ಇದೆಯಲ್ಲ, ಈ ಆಪ್ ನ ಯೂಸ್ ಮಾಡ್ಕೊಂಡು ವಿತ್ ಫೇಸ್ ಸ್ಕ್ಯಾನ್ ಮಾಡ್ಬಿಟ್ಟು ವೆರಿಫಿಕೇಶನ್ ಆಗೋದು. ಇದನ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇದನ್ನ ಇನ್ಸ್ಟಾಲ್ ಮಾಡಿ ನೆಕ್ಸ್ಟ್ ಆಪ್ ಬಂದು ವೆರಿಫಿಕೇಶನ್ ಮಾಡಕ್ಕೆ ಇಂಡಿಯನ್ ಆಯಿಲ್ 1 ಆಪ್ ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇಂಡಿಯನ್ ಆಯಿಲ್ 1 ಅಂತ ಸರ್ಚ್ ಮಾಡಿ ಆಪ್ ಬರುತ್ತೆ. ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ ಇಂಡಿಯನ್ ಆಯಿಲ್ 1 ಆಪ್, ಇದನ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಎರಡು ಆಪ್ ನ ಇನ್ಸ್ಟಾಲ್ ಮಾಡ್ತಾ ಇದೀನಿ. ಎರಡರದ್ದು ಲಿಂಕ್ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಇನ್ಸ್ಟಾಲ್ ಆಗಾದ್ಮೇಲೆ ಇದನ್ನ ಓಪನ್ ಮಾಡಿದ್ರೆ ನೋಡಿ ಇಂಡಿಯನ್ ಆಯಿಲ್ ಅಂತ ತೋರಿಸ್ತಾ ಇದೆ. ಮೊದಲನೇದಾಗಿ ನಾವು ವೆರಿಫಿಕೇಶನ್ ಮಾಡಕ್ಕೆ ಲಾಗಿನ್ ಆಗ್ಬೇಕಾಗತ್ತೆ. ಲಾಗಿನ್ ಆಗಕ್ಕೆ ನೋಡಿ ಇಲ್ಲಿ ಮೋರ್ ಅಂತ ಇದೆಯಲ್ಲ, 3 ಡಾಟ್ ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಲಾಗಿನ್ ಅಂತ ಕೇಳ್ತಾ ಇದೆ. ಲಾಗಿನ್ ಅಂತ ಬಂದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ನ ಕೇಳ್ತಾ ಇದೆ. ನಿಮ್ಮ ಹತ್ರ ಆಲ್ರೆಡಿ ಆಪ್ ಇಂದ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಇತ್ತು ಅಂದ್ರೆ ಲಾಗಿನ್ ಆಗ್ಬೋದು. ಇಲ್ಲ ಅಂದ್ರೆ ನೋಡಿ ಇಲ್ಲಿ ರಿಜಿಸ್ಟರ್ ನೌ ಇದೆಯಲ್ಲ, ರಿಜಿಸ್ಟರ್ ನೌ ಕೊಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಇಂಡಿಯನ್ ಗ್ಯಾಸ್ ಸಿಲಿಂಡರ್ ಜೊತೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಬಹುದು. ನನ್ನ ಹತ್ರ ಆಲ್ರೆಡಿ ಅಕೌಂಟ್ ಇರೋದ್ರಿಂದ ನಾನೀಗ ಲಾಗಿನ್ ಆಗ್ತೀನಿ. ಲಾಗಿನ್ ಆದ್ರೆ ಈ ತರ ಹೋಮ್ ಪೇಜ್ ಬರುತ್ತೆ. ವೆರಿಫಿಕೇಶನ್ ಮಾಡಕ್ಕೆ ಈಗ ನೆಕ್ಸ್ಟ್ ನೋಡಿ ಇಲ್ಲಿ ಇಂಡಿಯನ್ ಅಂತ ಇದೆಯಲ್ಲ, ಗ್ಯಾಸ್ ಸಿಂಬಲ್ ಇದೆ, ಇದನ್ನ ಓಪನ್ ಮಾಡಬೇಕಾಗತ್ತೆ. ಈ ಆಪ್ ನ ಯೂಸ್ ಮಾಡ್ಕೊಂಡೆ ನೀವು ರೀಫಿಲ್ ಮಾಡ್ಕೊಬಹುದು, ಬುಕಿಂಗ್ ಹಿಸ್ಟ್ರಿ ತೆಗಿಬಹುದು, ಅಡ್ರೆಸ್ ಚೇಂಜ್ ಮಾಡಬಹುದು. ಏನಾದ್ರೂ ಮೆಕ್ಯಾನಿಕಲ್ ಇಶ್ಯೂ ಇತ್ತು ಅಂದ್ರೆ ಇದರಿಂದನೇ ರಿಪೋರ್ಟ್ ಮಾಡಬಹುದು. ಈಗ ಈ KYC ನ ಕಂಪ್ಲೀಟ್ ಮಾಡಕ್ಕೆ ನೋಡಿ ಇಲ್ಲಿ ಮ್ಯಾನೇಜ್ ಕನೆಕ್ಷನ್ ಇದೆಯಲ್ಲ, ಇಲ್ಲಿ KYC ಅಂತ ಆಪ್ಷನ್ ಇದೆ. ಈ KYC ಆಪ್ಷನ್ ನ ಓಪನ್ ಮಾಡಬೇಕಾಗತ್ತೆ. KYC ನ ಓಪನ್ ಮಾಡಿದ್ರೆ ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತಾರೆ, ಇಂಗ್ಲಿಷ್ ಸೆಲೆಕ್ಟ್ ಆಗಿದೆ. ಇದನ್ನ ಕ್ಲಿಕ್ ಮಾಡಿ ಫೇಸ್ ಸ್ಕ್ಯಾನ್ ಅಂತ ಕೊಟ್ರೆ ಆಧಾರ್ ಆಪ್ ಇದೆಯಲ್ಲ ಅದ್ರ ಮುಖಾಂತರ ಫೇಸ್ ಸ್ಕ್ಯಾನ್ ಆಗುತ್ತೆ. ನೋಡಿ ಇಲ್ಲಿ ಆಪ್ ನ ಕೇಳ್ತಾ ಇದೆ, ಆಧಾರ್ ಫೇಸ್ ID ಅಂತ ಆಪ್ ಇದೆಯಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈಗ ಇದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಕ್ಯಾಮ್ರಾ ಪರ್ಮಿಷನ್ ನ ಕೇಳ್ತಾ ಇದೆ, ಪರ್ಮಿಷನ್ ನ ಕೊಡಿ. ಫೇಸ್ ಅಥೆಂಟಿಕೇಶನ್ ಅಂತ ಬಂದು ಇದನ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಟ್ರೆ ನಿಮ್ಮ ಫೇಸ್ ನ ಕೇಳ್ತಾ ಇದೆ. ಫ್ರಂಟ್ ಕ್ಯಾಮ್ರಾ ಆನ್ ಆಗಿದೆ. ಈಗ ನಾನು ಮೊಬೈಲ್ ನ ತಗೊಂಡು ನನ್ನ ಫೇಸ್ ನ ಸ್ಕ್ಯಾನ್ ಮಾಡ್ತೀನಿ. ಫೇಸ್ ಸ್ಕ್ಯಾನ್ ಆಗಿದ ತಕ್ಷಣ ಇಲ್ಲಿ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ. ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ KYC ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಈ ತರ ಈಸಿಯಾಗಿ ಇಂಡಿಯನ್ ಗ್ಯಾಸ್ ಸಿಲಿಂಡರ್ ಇಂದ KYC ನ ಕಂಪ್ಲೀಟ್ ಮಾಡ್ಕೊಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊಂತೀನಿ. ಇದೇ ತರ ಕನ್ನಡದಲ್ಲಿ